ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಿದ್ದೀನಿ. ನಾನು ನಿಮ್ಮ ಸರಸ್ವತಿ ಪ್ರಕಾಶ್. ಇವತ್ತಿನ ವ್ಲಾಗ್ ಏನಪ್ಪ ಇರುತ್ತೆ, ಡೈಲಿ ವ್ಲಾಗ್ ಇರುತ್ತೆ. ಡೈಲಿಗೆ ಹೇಳ್ತಾ ಇದ್ದೀನಿ, ನಮ್ಮಂಥ ಗೃಹಿಣಿಯರದು ಇನ್ನೇನು ಇರಲ್ಲ, ಮನೆ ಕೆಲಸ ಮಾಡೋದು. ನಮ್ಮದು ಡೈಲಿ ರೊಟೀನ್ ಏನಿರುತ್ತೋ ಅದನ್ನೇ ಮಾಡಬೇಕಾಗುತ್ತೆ. ನಾವು ಆಫೀಸ್ಗೆ ಹೋಗಲ್ಲ, ಕೆಲ್ಸಕ್ಕೆ ಹೋಗೋದು ನಮ್ಮ ಕೆಲಸ. ನೋಡಿ, ಇವತ್ತು ಕೂಡ ನಮ್ಮದು ಶನಿವಾರ ಸಂತೆ ಆಗುತ್ತೆ. ಸಂತೆಯಲ್ಲಿ ಸೊಪ್ಪು ತಂದಿದ್ರು, ತರಕಾರಿ ಸೊಪ್ಪೆಲ್ಲ ತಂದಿದ್ದು. ತರಕಾರಿ ಎಲ್ಲ ಕ್ಲೀನ್ ಮಾಡಿ ಇಟ್ಟೆ ನಾನು. ಕೆಂಪು ಸೊಪ್ಪು ತಂದಿದ್ದಾರೆ. ಹಾಗೆ ನೋಡಿ, ಪಾಲಕ, ಮೆಂತೆ, ಕೊತ್ತಂಬರಿ ಎಲ್ಲ ತಂದಿದ್ದಾರೆ. ಎಲ್ಲ ಫ್ರೆಶ್ ಆಗಿದೆ ಸೊಪ್ಪು, ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ ಸೊಪ್ಪು. ನನ್ನ ಮಗಳು ಓದ್ಕೊತಾ ಇದ್ಲು, ಬಂದು ಏನೋ ಕೇಳೋಕ್ಕೆ. ಬರೀಬೇಕು ಪೂಜೆ ಅದನ್ನು. ನೋಡಿ, ನಮ್ಮ ತೋಟದಲ್ಲಿ ಬಿಟ್ಟಿರೋ ಅಂಥ ಡೇರೆ ಹೂವು, ಶಾವಂತಿಗೆ ಹೂವು ಡೈಲಿ ತರ್ತಾ ಇರ್ತೀವಿ ಪೂಜೆಗೆ ಅಂತ. ಇವತ್ತು ಭಾನುವಾರ, ನಮ್ಮದು ಮನೆ ದೇವ್ರ ವಾರ. ಮನೆಯೆಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡಿದೆ. ಒಂದು ಕಡೆಯಿಂದ ಕಸ ಎಲ್ಲ ಗೂಡಿಸ್ಬಿಟ್ಟು, ರಂಗೋಲಿ ಹಾಕ್ಬಿಟ್ಟು, ಸಗಣಿ ಎಲ್ಲ ಸಾರಿಸಿ ಮನೆಯೆಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದೆ. ನೋಡಿ, ಈ ಥರ ಎಲ್ಲ ಕ್ಲೀನಾಗಿದೆ ಮನೆ. ನನ್ನ ಮಗಳು ಓದ್ಕೊತಾ ಇದ್ದಾಳೆ. ಹೋಮ್ ಟೂರ್ ಮಾಡಿ ಅಂತ ಕೆಲವರು ಕಮೆಂಟ್ ಮಾಡಿದ್ರಿ. ಮಾಡೋಕ್ಕಾಗಿಲ್ಲ, ಯಾಕಂದರೆ ಅಡಿಕೆ ಕೆಲಸ ಎಲ್ಲ ಸ್ವಲ್ಪ ಮುಗೀಲಿ, ಆವಾಗ ನಾನು ಎಲ್ಲನೂ ವಿಡಿಯೋಸ್ ಮಾಡಿ ಹಾಕ್ತೀನಿ ಹೋಮ್ ಟೂರಿಂದು. ಈಗ ಸದ್ಯಕ್ಕೆ ಒಂದು ವಾರ ಆಗೋದಿಲ್ಲ ನನಗೆ, ಆಮೇಲಿಂದ ವೀಡಿಯೋಸ್ ಮಾಡಿ ನಾನು ಖಂಡಿತ ಹಾಕ್ತೀನಿ. ಕೆಲಸ ಎಲ್ಲ ಮುಗೀತು ನಂದು. ಕೆಲಸ ಎಲ್ಲ ಮುಗಿಸ್ಕೊಂಡು ಲಾಸ್ಟಿಗೆ ಸ್ನಾನ ಮಾಡಿಬಿಟ್ಟು ಸ್ವಲ್ಪ ಮುಖಕ್ಕೆ ಕ್ರೀಮ್ ಹಚ್ಚೋಣ ಅಂತ ಬಂದೆ. ನಾನು ಇನ್ನೇನಂತ ಬೇರೆ ಕ್ರೀಮ್ ಯಾವುದು ಹಾಕಲ್ಲ. ನಾನು ಫೇರ್ ಆ್ಯಂಡ್ ಲವ್ಲಿ ಅಷ್ಟೇ ಹಚ್ತೀನಿ ಮುಖಕ್ಕೆ, ಮತ್ತು ಪೌಡ್ರು ಸಮೇತ ಹಾಕಲ್ಲ. ಕ್ರೀಮ್ ಹಚ್ಕೊಂಡ್ಬಿಟ್ಟು ಮುಖಕ್ಕೆ ಒಂದು ಸ್ಟ್ರಾಣೆ ಬಟ್ಟೆ ಹಚ್ಕೊಂಡ್ರೆ ಮುಗೀತು. ಡೈಲಿ ಇಷ್ಟೇ ಕೆಲಸ ನಂದು. ಎಲ್ಲಾದರೂ ಹೋದರೆ ಮಾತ್ರ ಸ್ವಲ್ಪ ಫೌಂಡೇಶನ್, ಕ್ರೀಮು, ಪೌಡ್ರು, ಸ್ವಲ್ಪ ಲೈಟಾಗಿ ಲಿಪ್ಸ್ಟಿಕ್ ಅಷ್ಟೇ. ಅದು ಬಿಟ್ಟರೆ ನಾನು ಅತಿಯಾಗಿ ಯಾವುದೋ ಅಷ್ಟು ಮೇಕಪ್ ಮಾಡಲ್ಲ. ನಂಗೆ ಅಷ್ಟೊಂದು ಇಷ್ಟನೂ ಆಗಲ್ಲ, ನಂಗೆ ಸೂಟು ಆಗೋದಿಲ್ಲ ಅನಿಸುತ್ತೆ. ನನ್ನ ಮಗಳು ನೋಡಿ, ಸ್ನಾನ ಎಲ್ಲ ಮಾಡಿಸಿ ತಲೆಗೊಂದು ಕ್ಲಿಪ್ ಹಾಕಿಬಿಟ್ಟಿದ್ದೆ ಕೂದಲಿಗೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಭಾನುವಾರ ಪೂಜೆ ಮಾಡ್ತಾಯಿದ್ದೆ. ನೋಡಿ, ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀವಿ. ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ. ಸಿಂಪಲ್ಲಾಗಿ ಇದೆ ಈ ರೀತಿ ಡೈಲಿ ಪೂಜೆ ಮಾಡೋ ಅಂಥದ್ದು. ನಾನು ಮತ್ತೇನು ಮೊಸರನ್ನ ಮಾಡಿದ್ನಲ್ಲ, ಮೊಸರನ್ನ ಸ್ವಲ್ಪ ಕಡಲೆಕಾಳು ಉಸ್ಲಿ ಮಾಡಿದ್ದೆ, ಅದು ತಿಂತಾಯಿದ್ರು. ಅವ್ರ ಪೂಜೆ ಎಲ್ಲ ಆಯಿತು. ಅವರು ಪೂಜೆ ಎಲ್ಲ ಮಾಡಿಬಿಟ್ಟು ತಿಂಡಿ ತಿಂತಾಯಿದ್ರು. ನಾನು ಪೂಜೆ ಮಾಡ್ತಾಯಿದ್ದೆ ಹೊರಗೆ, ತುಳಸಿ ಕಟ್ಟೆಗೆಲ್ಲ ತುಳಸಿ ಪೂಜೆ ಮಾಡಿಬಿಟ್ಟು ನೋಡಿ, ಈ ಥರ ನಾವು ಸಿಂಪಲ್ಲಾಗಿ ಪೂಜೆ ಮಾಡಿರೋ ಅಂಥದ್ದು. ಪೂಜೆ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಅನಿಸುತ್ತೆ, ಮನಸ್ಸಿಗೆ ಸಮಾಧಾನ ಅನಿಸುತ್ತೆ, ಏನೋ ಒಂಥರ ಫೀಲಿಂಗ್ ಅನಿಸುತ್ತೆ. ಮೊಸರನ್ನ ಮಾಡಿದ್ದು, ಸ್ವಲ್ಪ ಕಾಳು ಉಸ್ಲಿ ಮಾಡಿದ್ದೆ. ಡೈಲಿ ಏನು ಕಾಳು ಉಸ್ಲಿ ಮಾಡಲ್ಲ, ಮತ್ತು ಡೈಲಿ ತೋರಿಸ್ತಾಳೆ ಅಂದ್ಕೊಬೇಡಿ. ನಾನು ವಾರಕ್ಕೆ 1 ಸತಿ 2 ಸತಿ ಅಷ್ಟೇ ಮಾಡ್ತೀನಿ. ಇವತ್ತು ಮೊಸರನ್ನ ಮಾಡಿದ್ದೆ. ನಂಗೆ ಮೊಸರನ್ನ ಅಷ್ಟು ಇಷ್ಟ ಇಲ್ಲ, ಹಂಗಾಗಿ ಸ್ವಲ್ಪನೇ ಮೊಸರನ್ನ ತಿಂತೀನಿ. ಆಮೇಲೆ ಸ್ವಲ್ಪ ಅನ್ನ ಸಾರು ಮಾಡಿದ್ದೀನಿ, ಅದನ್ನು ಊಟ. ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ನಾನು ಪಾಯಸ ಮಾಡ್ತಾಯಿದ್ದೀನಿ. ನಮ್ಮದು ಮನೆ ದೇವ್ರ ವಾರ, ಹಂಗಾಗಿ ಸ್ವಲ್ಪ ಪಾಯಸ ಮಾಡೋಣ ಅಂತ. ಇದೇನು ಹೆಸರುಬೇಳೆ, ಸ್ವಲ್ಪ ಗೋಧಿ ನುಚ್ಚು ಹಾಕಿ ಮಾಡ್ತಾಯಿದ್ದೀನಿ. ನೋಡಿ, ಮೆತ್ತಗೆ ಬೆಲ್ಲ ಬೇಯಿಸ್ಕೊಂಡಿದ್ದೀನಿ. ಈಗ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಸ್ವಲ್ಪ ಗೋಡಂಬಿ ಪೀಸ್ ಹಾಕಿದ್ದೀನಿ. ಹಾಲು ಹಾಕಬೇಕು. ಇದನ್ನು ಸ್ವಲ್ಪ ಬೆಲ್ಲ ಕರಗಲಿ ಅಂತ ನೋಡ್ತಾಯಿದ್ದೀನಿ. ನೋಡಿ, ಎಲ್ಲ ಕರಗಿದೆ ಬೆಲ್ಲ ಎಲ್ಲ. ಚೆನ್ನಾಗಿ ಹೆಸರುಬೇಳೆ ಮತ್ತು ಗೋಧಿ ನುಚ್ಚು ಎಲ್ಲ ಚೆನ್ನಾಗಿ ಬೆಂದಿದೆ. ನಾನೀಗ ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ. ಇದು ಗಟ್ಟಿ ಹಾಲು.
ನೋಡಿ ಈ ಥರ. ನನಗೆ ಇನ್ನೂ ಸ್ವಲ್ಪ ಹಾಲು ಬೇಕು ಅನ್ನಿಸ್ತು, ಹಾಗಾಗಿ ಇನ್ನೂ ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ. ನೋಡಿ ಹಾಲೆಲ್ಲ ಹಾಕಿದ ಮೇಲೆ ನಾನು ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ. ನಮಗಂತೂ ಈ ಪಾಯಸ ಅಂದರೆ ತುಂಬ ಇಷ್ಟ. ನಮ್ಮ ಮನೆಯವ್ರಿಗೂ ಇಷ್ಟ, ನನಗೂ ಇಷ್ಟ, ನನ್ನ ಮಗಳಿಗೂ ಇಷ್ಟ, ಎಲ್ಲರಿಗೂ ಇಷ್ಟ. ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರೂ ತಿಂತೀವಿ. ಆದರೆ ನಂಗೆ ಸ್ವಲ್ಪ ಸ್ವೀಟ್ ಭಾಳ ಇಷ್ಟ. ನಾನು ಸ್ವೀಟ್ ಕ್ರೇವಿಂಗ್ಸ್ ಜಾಸ್ತಿ ನನಗೆ. ನೋಡಿ ಜಾಸ್ತಿ ಸ್ವೀಟ್ ತಿನ್ನಬಾರ್ದು ಅಂತ ನಾನು ಅಂದ್ಕೊತೀನಿ, ಆದರೂ ಮನಸ್ಸೇ ತಡೆಯಲ್ಲ. ತಿನ್ನಬಾರ್ದು ಅಂತಿನಾನೇ ನಂಗೆ ಸ್ವೀಟ್ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಪಾಯಸ. ಬರೀ ಹಾಲಲ್ಲೇ ಮಾಡಿರೋದ್ರಿಂದ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನಾನು ಸ್ವಲ್ಪ ಏಲಕ್ಕಿ, ಒಂದೆರಡು ಏಲಕ್ಕಿನ ಕುಟ್ಟಿ ಈ ಥರ ಹಾಕ್ತಾಯಿದ್ದೀನಿ. ಪಾಯಸ ಇದಾಯಿತು. ಇದಕ್ಕೆ ನನಗೆ ತುಪ್ಪ ಎಲ್ಲ ಹಾಕಲ್ಲ, ತಿನ್ಬೇಕಾದ್ರೆ ಮೇಲೆ ತುಪ್ಪ ಹಾಕೊಂಡು ತಿಂತಾರೆ. ಇಷ್ಟೇ ಸಿಂಪಲಾಗಿ ಮಾಡಿದ್ದೀನಿ. ಈಗ ರೋಡಲ್ಲಿ ಅಡಿಕೆ ಹಾಕಿದ್ವಿ. ಸಂಜೆ 5 ಗಂಟೆ ಆಗಿತ್ತು. ಅಡಿಕೆ ಪಾಟ್ ಮುಚ್ಚಿಬಿಡೋಣ ಅಂತ ನಾನು ನಮ್ಮ ಮನೆಯವ್ರು ಬಂದ್ವಿ. ಇಲ್ಲಿ ಹಾಕಿರೋ ಅಂಥ ಅಡಿಕೆ ಇನ್ನೂ 4 ದಿನ ಒಣಗಬೇಕು. ರೋಡಲ್ಲಿ ಅಡಿಕೆ ಮುಚ್ಚಿಟ್ಬಿಟ್ಟು ನಾವು ಮತ್ತೆ ಟೆರೆಸ್ ಮೇಲೆ ಅಡಿಕೆ ಒಣಗಾಕಿದ್ವಿ. ಅವನ್ನು ಕೂಡ ತುಂಬಿಡಬೇಕು ಅಂತ ಬಂದ್ವಿ. ಒಣಗಿದ್ವು ಇವನ್ನ ಎತ್ತಿಟ್ಬಿಡೋಣ ತುಂಬಿ ಅಂತ ಹೇಳಿದ್ದು ನಾನು ನಮ್ಮ ಮನೆಯವರು ತುಂಬ್ತಾ ಇದ್ವಿ. ಅಡಿಕೆ ಎಲ್ಲ ತುಂಬಿಟ್ಟು ಬಂದ್ವಿ. ಅಡಿಕೆ ಎಲ್ಲ ತುಂಬಿಟ್ಟು ಬಂದು ಅಡುಗೆ ಮಾಡಿ ಊಟ ಮಾಡಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಟು ಎಲ್ಲನೂ ಕ್ಲೀನ್ ಆಯಿತು. ಈಗ ಹೋಗಿ ಮಲಗಬೇಕು. ಸುಸ್ತಾಗ್ಬಿಟ್ಟಿದೆ, ಸ್ವಲ್ಪ ಬೆನ್ನೆಲ್ಲ ನೋವು ಶುರು ಆಗ್ಬಿಟ್ಟಿತ್ತು, ಹಾಗಾಗಿ ಮಲಗಬೇಕು ಇವಾಗ. ನೋಡಿ ನಾನು ಬೆಳಗ್ಗೆ ತಿಂಡಿಗೆ ಇಡ್ಲಿಗೆ ಹಾಕಿದ್ದೆ. ಇಡ್ಲಿಗೆಲ್ಲ ಇವಾಗ ರುಬ್ಬಿಟ್ಟೆ ನಾನು ಅದರದ್ದೇನು ವಿಡಿಯೋ ಏನು ಮಾಡೋಕ್ಕೆ ಹೋಗಿಲ್ಲ. ಮಾಮೂಲಾಗಿ ಎಲ್ಲರೂ ಮಾಡೋ ಥರನೇ ನಾನು ಇಡ್ಲಿ ಮಾಡ್ತೀನಿ. ನೆನೆಸಿದ್ದೆ, ಅದನ್ನು ಬೆಳಗ್ಗೆನೇ ನೆನೆಸಿದ್ದೆ. ಅದು ಇವಾಗ ರುಬ್ಬಿಟ್ಟಿದ್ದೀನಿ. ಚಳಿ ತುಂಬ ಇರೋದ್ರಿಂದ ಯಾವ ರೀತಿ ಉಬ್ಬುತ್ತೋ ಇಲ್ಲೋ ಇಟ್ಟು ನೋಡಬೇಕು. ನೋಡೋಣ ಬೆಳಗ್ಗೆ ಯಾವ ರೀತಿ ಇರುತ್ತೆ ಅಂತ. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಯಾರಿನೂ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನನ್ನ ಚಾನಲ್ನ ನೋಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.